ಎಂದು ಕರಗ ಸಮಿತಿ ಅಧ್ಯಕ್ಷ ಬಿಆರ್ ನರಸಿಂಹನಾಯ್ಡು ಹೇಳಿದರು. ಗ್ರಾಮ ದೇವತೆ ಶ್ರೀ ಗಂಗಮ್ಮ ದೇವಿ ಕರಗ ಮಹೋತ್ಸವ ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲುವ ಉದ್ದೇಶದಿಂದ ಕೃತಜ್ಞತಾ ಸಭಾ ಆಯೋಜಿಸಲಾಗಿದೆ ಎಂದು ಕರಗ ಸಮಿತಿ ಅಧ್ಯಕ್ಷ ಬಿಆರ್ ನರಸಿಂಹನಾಯ್ಡು ಹೇಳಿದರು. ನಾವು ಪ್ರಾರಂಭದಿಂದ ಕೂಡ ನಮ್ಮನ್ನು ಆಹ್ವಾನಿಸಿ ದಯವಿಟ್ಟು ಈ ಥರ ಆಯೋಜನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಾವೆಲ್ಲರೂ ಸಕಾರಾತ್ಮಕವಾಗಿ ಸರ್ಗ ಬರೋ ರೀತಿಯಲ್ಲಿ ಅದನ್ನು ಹೊಂದಾಣಿಕೆ ಮಾಡ್ತೀವಿ. ಯಾಕಂದ್ರೆ ಆ ರಜೆಗಳ ದಿವಸ ಎಲ್ಲರೂ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಸಾಟರ್ಡೆ ಸಂಡೇ ಬಂತು ಅಂದ್ರೆ ಇಲ್ಲೂ ನೋಡ್ಕೊಳ್ತಾರೆ, ಅಲ್ಲಿ ಜಾತ್ರೆಗೆ ಹೋಗ್ತಾರೆ, ಊರಿಸ್ಗೂ ಹೋಗ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ಖುಷಿ ಬಂದಾಗ ಅಲ್ಲಿ ಗಡ್ಡಂಗೆ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ, ಗಂಗಮ್ಮನ ನೋಡ್ಲಿಕ್ಕೆ ಆಗುತ್ತೆ, ಮತ್ತೆ ಊರಿಸ್ಗೂ ನೋಡ್ದಂಗೆ ಆಗ್ತದೆ ಅಂತ ಹೇಳಿ ಅವರು ಕೂಡ ಬಂದು ಇದಕ್ಕೆ ಬಯಸ್ತಾನೆ. ಜೊತೆಗೆ ನಮ್ಮ ವಾಲಂಟಿಯರ್ಸ್ ಯಾವುದೇ ಕೆಲಸಗಳಿದ್ರು ಕೂಡ ವಾಲಂಟಿಯರ್ಸ್ ಇಮಿಡಿಯೇಟ್ ಆಗಿ ಬಂದ್ಬಿಡ್ತಾರೆ. ಆ ವಾರ ಏನು ಎಲ್ಲೂ ಕೆಲಸ ಇಟ್ಕೊಳ್ಳೋದೇ ಇಲ್ಲ. ನಮ್ಮ ವೆಂಕಟೇಶ್ ಆಗ್ಬೋದು, ನಮ್ಮ ರೇವಂತ್ ಆಗ್ಬೋದು, ಜೊತೆಗೆ ಇನ್ನೇನಿದ್ದಾರೆ ನಮ್ಮ ಅಭಿ ಇನ್ನ ಬೇರೆ ಬೇರೆ ಎಲ್ಲ ಎಲ್ಲರೂ ಬಂದು ವಾಲಂಟಿಯರ್ ಆಗಿ ಇನ್ವಾಲ್ವ್ ಆಗ್ಬಿಡ್ತಾರೆ. ನಮ್ಗೆ ಇಂಥ ಕೆಲಸ ಹೇಳ್ಬೇಕು ಅಂತಾನೆ ಇಲ್ಲ. ಏನೇನು ಕೆಲಸ ಬಾಕಿದೆ ಎಲ್ಲ ಕೆಲಸಗಳನ್ನ ಕಟ್ಟಿಗೆ ಎತ್ಕೊಂಬಂದ್ರಿಂದ ಹಿಡಿದು ಅಗ್ನಿಗುಂಡ ಮಾಡೋದ್ರಿಂದ ಹೇಳ್ಕೊಡೋದು, ತೋರಣ ಯಾವುದೇ ಒಂದು ಅಹಿತಕರ ಘಟನೆ ಬಾಗೇಪಲ್ಲಿ ಬರಗದಲ್ಲಿ ನಡೆಯೋಕ್ಕೆ ಅವಕಾಶನೇ ಇಲ್ಲ. ನೂಕುಲು ಸ್ವಲ್ಪ ಬಿಟ್ಟರೆ ಅದು ಪ್ರೌಢಿರೋವಾಗ ಹಾಗೆ ಆಗುತ್ತೆ. ಅದು ಬಿಟ್ಟರೆ ಯಾವುದೇ ಒಂದು ಅಹಿತಕರ ಘಟನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಇದೇ ರೀತಿ ಮುಂದುವರಿದೆ ಅಂತೇಳಿ ಬಯಸ್ತೇವೆ. ಜೊತೆಗೆ ಇದೊಂದು ನಮ್ಮ ಆದ್ಯ ಕರ್ತವ್ಯ. ಯಾಕೆಂದರೆ ಅಭಿನಂದನೆಗಳನ್ನ ತಿಳಿಸಿಲ್ಲ ಅಂತಂದರೆ ಅದು ನಮ್ಗೆ ಎಲ್ಲೋ ಮನಸ್ಸಲ್ಲಿ ಕೊಡಿ, ಸುಮ್ಮನೆ ಇದ್ಬಿಟ್ರೆ ಚೆನ್ನಾಗಿರೋದಿಲ್ಲ ಅಂತೇಳಿ. ಹಾಗಾಗಿ ಸಹಕರಿಸ್ತಕ್ಕಂಥ ಎಲ್ಲರನ್ನೂ ಕೂಡ ಕರೆಸುವಂಥ ಅಭಿನಂದನೆ ತಿಳಿಸುವಂಥ ಈ ಒಂದು ಸಭೆಯನ್ನು ನಾವು ಮಾಡಿದ್ವಿ. ಹಾಗಾಗಿ ಇದ್ರ ಜೊತೆಗೆ ನಿಮ್ಮೊಂದಿಗೆ ಪಟ್ಟಣದ ಗ್ರಾಮ ದೇವತೆ ಗಂಗಮ್ಮ ದೇವಾಲಯದಲ್ಲಿ ಆಯೋಜಿಸಲಾಗಿದ್ದ ಕೃತಜ್ಞತಾ ಸಭೆಯಲ್ಲಿ ದೇವಸ್ಥಾನದ ಟ್ರಸ್ಟ್ನ ಹಿರಿಯ ಮುಖಂಡ ಎಜಿ ಸುಧಾಕರ್ ಮಾತನಾಡಿ, ಶ್ರೀ ಗಂಗಮ್ಮ ದೇವಿ ಹಾಗೂ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವವು ಭಕ್ತರ, ಸಾರ್ವಜನಿಕರ, ದಾನಿಗಳ, ಯುವಕರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ವಿಜೃಂಭಣೆಯಿಂದ ನೆರವೇರಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮಹೋತ್ಸವದ ವೇಳೆ ಅನ್ನದಾನ, ಶುದ್ಧ ಕುಡಿಯುವ ನೀರಿನ